16ನೇ ಪ್ರಶ್ನೆ. ನಿರುದ್ಯೋಗವು ಒಂದು ಗಂಭೀರ ಸಮಸ್ಯೆಯಾಗಿದೆ ಹೇಗೆ? ಅಥವಾ ನಿರುದ್ಯೋಗದಿಂದಾಗುವ ಪರಿಣಾಮಗಳು ಯಾವುವು? ಎರಡು ಒಂದೇ. ನಿರುದ್ಯೋಗ ಹೇಗೆ ಒಂದು ಗಂಭೀರ ಸಮಸ್ಯೆಯಾಗಿದೆ ಅಥವಾ ನಿರುದ್ಯೋಗದಿಂದ ಉಂಟಾಗುವ ಇತರೆ ಪರಿಣಾಮಗಳು ಯಾವುವು? ಉತ್ತರ ನೋಡಿ. ನಿರುದ್ಯೋಗವು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನಿಜ ಅಲ್ವಾ? ಇಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆದಾಗೆ ಸಮಾಜದಲ್ಲಿ ಬಡತನ ಅಥವಾ ಇನ್ನಿತರ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ನಿರುದ್ಯೋಗ ಸಮಸ್ಯೆಯು ನೋಡಿ, ಇಲ್ಲಿ ಬಡತನ, ನಿರುದ್ಯೋಗ ಇಲ್ಲ, ಉದ್ಯೋಗವಿಲ್ಲ ಅಂದ್ರೆ ಆದಾಯವಿಲ್ಲ, ಆದಾಯವಿಲ್ಲ ಅಂದ್ರೆ ಬಡತನ, ಅನಾರೋಗ್ಯ. ಸೊ ಆರೋಗ್ಯ ಬೇಕು ಅಂದ್ರೆ ನಿಮಗೆ ಇದು ಉದ್ಯೋಗ ಇರಬೇಕು. ಓಕೆ, ಸೊ ನಿಮ್ ಆರೋಗ್ಯ ಸಮಸ್ಯೆ ಬಂದ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಲು ನಿಮ್ಮ ಹತ್ತಿರ ಆರ್ಥಿಕ ಶಕ್ತಿ ಇರಬೇಕು ಅಲ್ವಾ? ಸೊ ಯಾವಾಗ ಆರ್ಥಿಕ ಶಕ್ತಿ ಇರೋದಿಲ್ಲ? ಉದ್ಯೋಗ ಇಲ್ಲದೆ ಇರುವಾಗ. ಸೊ ಅನಾರೋಗ್ಯವೂ ಕೂಡ ಒಂದು ನಿರುದ್ಯೋಗದ ಪರಿಣಾಮ. ನೆಕ್ಸ್ಟ್ ಬಂದು ಭ್ರಷ್ಟಾಚಾರ. ಸಮಾಜದಲ್ಲಿ ನಿರುದ್ಯೋಗ ಸಮಸ್ಯೆಯಿಂದ ಭ್ರಷ್ಟಾಚಾರಗಳು ಹುಟ್ಟಿಕೊಳ್ಳುತ್ತವೆ. ಕೌಟುಂಬಿಕ ವಿಘಟನೆ, ಕುಟುಂಬಗಳು ಒಡೆದು ಹೋಗುವಂತ ಒಂದು ಪರಿಣಾಮ ಆಗಬಹುದು. ಮೋಸ, ಜನರು ಏನ್ ಮಾಡ್ತಾರೆ? ದುಡ್ಡಿಗೋಸ್ಕರ ಮೋಸ ಮಾಡೋದಿಕ್ಕೆ, ವಂಚನೆ ಮಾಡೋದಿಕ್ಕೆ, ಕಳ್ಳತನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ನಿರುದ್ಯೋಗದಿಂದ ಆರ್ಥಿಕ ಸಂಕಷ್ಟ ಒದಗಿ ಬರುತ್ತೆ. ಈ ಆರ್ಥಿಕ ಸಂಕಷ್ಟದಿಂದಾಗಿ ಜನ ಮೋಸ, ವಂಚನೆ, ಕಳ್ಳತನದಂತಹ ಕೆಟ್ಟ ಕೆಲಸಗಳನ್ನ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ನಿರುದ್ಯೋಗ ಕಾರಣ ಆಗಬಹುದು. ಆದ್ದರಿಂದ ಇದು ಒಂದು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ.